ಲೋಕಹಿತಂ ಮಮ ಕರಣೀಯಂ. ಜನರಿಗೆ ಬೇಕಾಗಿರ್ತಕ್ಕಂಥ ಹಿತವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕು. ಬೆನಿಫಿಷರಿ ಶುಡ್ ಬಿಕಮ್ ಬೆನಿಫ್ಯಾಕ್ಟರ್. ಸೇವಿತರು ಸೇವಕರಾಗಬೇಕು ಅಂತ. ದೀನದಲಿತ ಸೇವೆಯೇ ಪರಮ ಆರಾಧನೆ, ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ. ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿದ್ರೇ ನಾವು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿಗೆ ಮುಖ್ಯವಾಗಿ ಬೇಕಾಗಿರೋದು ರೋಟಿ ಕಪಡ ಮಕಾನ್ ಅಂತ. ನಮಗೆ ಈಗೇನಾಗಿದೆ, ಪ್ರೆಸೆಂಟ್ ಜನರೇಷನಲ್ಲಿ ಡೈವರ್ಷನ್ಸ್ ತುಂಬ ಇದೆ. ಆ ಡೈವರ್ಷನ್ಸ್ ಇಂದ ಮಕ್ಕಳುಗಳು ಅವರ ಪೊಟೆನ್ಷಿಯಲ್ನ ಕಳ್ಕೊತಾ ಇದ್ದಾರೆ. ನಾಳೆ ನಮ್ಮ ದೇಶ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗ್ಬೋದು ಅಂತನ್ನುವಂಥದ್ದು ಇವತ್ತಿನ ಮಕ್ಕಳ ಶಿಕ್ಷಣ, ಅವನನ್ನು ನಾವು ಬೆಳೆಸುವ ರೀತಿಯ ಮೇಲೆ ಅವಲಂಬಿತ ಆಗಿದೆ. ಬೆಂಗಳೂರು ಒಂದು ಮಾಯಾನಗರಿ. ಇಲ್ಲಿ ಜಗಮಗಿಸುವ ಬದುಕು ಇರುವಂತೆಯೇ ಕತ್ತಲ ಜಗತ್ತೂ ಇದೆ. ಈ ಕತ್ತಲ ಜಗತ್ತಿನಲ್ಲಿ ರಸ್ತೆಯ ಬದಿಯಲ್ಲಿ ಬಾಲ್ಯ ಕಳೆವ ವಲಸೆ ಕಾರ್ಮಿಕರ ಎಳೆ ಕಂದಮ್ಮಗಳು, ಶಾಲೆ ಎಂದರೇನು ಎಂಬುದನ್ನರಿಯದ ಎಳೆ ಮಕ್ಕಳು ನಮ್ಮ ಕಣ್ಣಿಗೆ ಕಾಣುವುದು ಸರ್ವೇ ಸಾಮಾನ್ಯ ಸಂಗತಿ. ಬಡತನ, ಅನಾಥ ಬದುಕು ಹಾಗೂ ಏಕ ಪೋಷಕ ಸ್ಥಿತಿ ಮಕ್ಕಳ ಪಾಲಿಗೆ ಮಹಾಶಾಪ. ನಮ್ಮ ಸಮಾಜದಲ್ಲಿ ನಾನೊಬ್ಬ ಅನಾಥ ಅಂತಲೋ ಅಥವಾ ನನಗೆ ಯಾವುದೇ ಅವಕಾಶ ಸಿಗ್ತಾ ಇಲ್ಲ ಅಂತಲೋ ಯಾವುದೇ ವ್ಯಕ್ತಿಗೂ ಅನ್ನಿಸಬಾರ್ದು. ಅದರೊಳಗೂ ವಿಶೇಷವಾಗಿ ಮುಂದಿನ ಒಂದು ಜನಾಂಗ ಅಂತ ಅಂದ್ಕೊಳ್ತಾ ಇರ್ತಕ್ಕಂಥ ಮಕ್ಕಳಿಗೆ ಈ ರೀತಿಯ ಒಂದು ಅನಾಥ ಪ್ರಜ್ಞೆ ಬರಬಾರ್ದು. ಇಂತಹ ಮಕ್ಕಳ ಪಾಲನೆ, ಪೋಷಣೆ, ವಿದ್ಯಾಭ್ಯಾಸ, ಆರೋಗ್ಯ ನಿರ್ವಹಣೆ ಇನ್ನಿತರ ಅವಶ್ಯಕತೆಗಳನ್ನು ಪೂರೈಸಿದರಷ್ಟೇ ಇವರೆಲ್ಲರೂ ದೇಶದ ಸುಸಂಸ್ಕೃತ ಪ್ರಜೆಗಳಾಗಿ ಬೆಳೆಯಲು ಸಾಧ್ಯ. ಇಂತಹ ಮಕ್ಕಳಿಗೆ ಶಿಕ್ಷಣದ ಕೊರತೆ ಇದ್ದರೂ ಅವರಲ್ಲಿ ಯಾವುದೋ ಒಂದು ಪ್ರತಿಭೆ ಅಡಗಿರುತ್ತದೆ. ಸೂಕ್ತ ಅವಕಾಶವನ್ನು ಎಳೆಯ ವಯಸ್ಸಿನಲ್ಲಿ ಅವರಿಗೆ ಒದಗಿಸಿಕೊಟ್ಟರೆ ಈ ಮಕ್ಕಳೂ ಕೂಡ ಇತರೆ ಮಕ್ಕಳ ಹಾಗೆ ಬೆಳೆಯಲು ಸಾಧ್ಯ. ಇಂತಹ ಅವಕಾಶವಂಚಿತ ಮಕ್ಕಳ ಬದುಕಿಗೆ ಆಶಾಕಿರಣವಾಗಿ ಒಂದು ಭದ್ರ ಬುನಾದಿ ಹಾಕಿಕೊಡಲು ಹುಟ್ಟಿಕೊಂಡ ಸಂಸ್ಥೆಯೇ ನೆಲೆ ಫೌಂಡೇಶನ್. ದೀಪಂ ಜ್ಯೋತಿರ್ಜನಾರ್ದನಃ ದೀಪೇ ಹರಿತೆ ಪಾಪಂ ಸುಪ್ರಭಾತಂ ನಮೋಸ್ತುತೆ. 2000 ಇಸ್ವಿಯಲ್ಲಿ ಒಂದು ದಿವಸ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಕೆಲವು ಮಕ್ಕಳ ರಸ್ತೆ ಪಕ್ಕದಲ್ಲಿದ್ದರು. ಇಲ್ಲೆಲ್ಲ ಕಸ ಬಿಸಾಕಿದ್ದು, ಅನ್ನ ಬಿಸಾಕಿದ್ದು ಅದನ್ನೆಲ್ಲ ಆಯ್ಕೊಂಡು ತಿಂತಾಯಿದ್ರು. ನೆಲೆ ಅಂತ ಹೇಳುವಂಥ ಹೆಸರಿನಲ್ಲಿ ಅವರಿಗೆ ಶಿಕ್ಷಣ, ಸಂಸ್ಕಾರ ಇತ್ಯಾದಿ ಎಲ್ಲವನ್ನು ಕೊಡುವಂಥ ದೃಷ್ಟಿಯಿಂದ ಒಂದು ಕೆಲಸವನ್ನು ಪ್ರಾರಂಭ ಮಾಡಲಾಯಿತು. ಅದು ಇವತ್ತು ನೆಲೆ ಫೌಂಡೇಶನ್ ಆಗಿ ಬೆಳೆದಿದೆ. ನಾವು ಫಸ್ಟ್ ಟೈಮ್ ಹೋದಾಗ ಎಲ್ಲರೂ ಆ ಮಕ್ಕಳೆಲ್ಲ 150-120 ಜನ ಮಕ್ಕಳು ಬಂದಿದ್ರು ಅಲ್ಲಿ. ಅದರಲ್ಲಿ ಒಬ್ಬ ಮಗು ಇದ್ದಕ್ಕಿದ್ದಂಗೆ ಎಲ್ಲ ಮಾತಾಡಿದಾಗ ಎದ್ದು ನಿಂತ್ಕೊಂಡ್ಬಿಟ್ಟು ಒಂದೇ ಸಮನೆ ಅಳಕ್ ಶುರು ಮಾಡ್ಬಿಟ್ಟ. ನಂಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ ಅಂತ ಅಳ್ತಾ ಇದ್ದ. ತಕ್ಷಣ ನಾನು ಎದ್ದೊಂದೆ, ಯಾಕಪ್ಪ ಹಂಗಂತೀಯ? ಇಲ್ಲಿ ನೋಡು, ನಿಂಗೆ 10 ಜನ ಅಪ್ಪ ಇದ್ದಾರೆ, 10 ಜನ ಅಮ್ಮ ಇದ್ದಾರೆ, ತಂದೆ ತಾಯಿ ಎಲ್ಲರೂ ಇದ್ದಾರಲ್ವಾ ಅಂತ ಹೇಳಿದಕ್ಕೆ ಅವ್ರು ತುಂಬಾ ಖುಷಿ ಆಗ್ಬಿಡ್ತು. ತುಂಬಾ ನಕ್ಬಿಟ್ಟ ಅದು. ಆ ಹುಡುಗಿ ಅಪ್ಪ ಮೊದಲೇ ತೀರೋಗಿದ್ರು. ತಾಯಿ ತುಂಬ ಡ್ರಿಂಕ್ ಮಾಡ್ತಿದ್ರು. ಅವರು JP ನಗರದ ಹತ್ರ ರೋಡಲ್ಲಿ ಬಿದ್ದು ತೀರೋದ್ರು. ಆ ಹುಡುಗಿ
ಚಿಂದಿ ಆಯ್ತಾಯಿದ್ಲು. ತಾಯಿ ಸತ್ತಿದ ಕಣ್ಣೀರು ಎದುರುಗಡೆನೇ ನೋಡಿದ್ಲು. ತಲೆಯೆಲ್ಲ ಕೆತ್ತರೋಗಿತ್ತು, ಸ್ನಾನ ಇಲ್ಲ, ಏನಿಲ್ಲ. ಅಂಥ ಮಗುನ ಕರ್ಕೊಂಡು ಬಂದು ನೆಲೆ ಫೌಂಡೇಶನ್ ಅವಕಾಶವಂಚಿತ ಮಕ್ಕಳನ್ನು ನಾಡಿನಾದ್ಯಂತ ಗುರುತಿಸಿ ಅವರಿಗೆ ಸುಸಜ್ಜಿತ ವ್ಯವಸ್ಥೆಯನ್ನು ಕಲ್ಪಿಸಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನು 25 ವರ್ಷಗಳಿಂದ ನಿರ್ವಹಿಸುತ್ತಾ ಬಂದಿದೆ. 12 ಮಕ್ಕಳಿದ್ರು ಪ್ರಾರಂಭದಲ್ಲಿ. ಆ ಮಕ್ಕಳನ್ನ ಹಿಡ್ಕೊಂಡು ಬರೋದು ಅಂತ ಹೇಳ್ಬೋದು ನಾವು. ಎಂಥ ಮಕ್ಕಳು ಸಿಗ್ತಾ ಇದ್ರು ಅಂದರೆ ಇಷ್ಟಿಷ್ಟಪ್ಪ ಗಜ್ಜಿ ತುರ್ಕೆ ವಾಸ್ತೆ, ನಮಗೆ ಅವ್ರು ಇಟ್ಕೊಂಡೇ ವಾಸ್ತೆ. ಆ ಬಟ್ಟೆ ಹೇಗಿರ್ತಾ ಇತ್ತು ಅಂದರೆ ಗಲೀಜು ಅಂದರೆ ಗಲೀಜು. ಇನ್ನೊಂದು ಮಗು ಇತ್ತು, ಸುನೀತಾ ಅಂತ ಹೇಳಿ, ಇವತ್ತಿಗೂ ಜ್ಞಾಪಕ ಇದೆ. ಅವಳು ಗುಟ್ಕಾ ಬೀಡಿ ಎಲ್ಲ ದಾರಿಯಲ್ಲಿ ಬಿದ್ದರಲ್ಲಿ ತಿಂದ್ಬಿಡೋರು. ಶಾಲೆಗೆ ಸೇರಿಸೋರಿಗೆ ಒಂದು ಕಡೆ ಬಂಧನ ಅಂತ ಅನ್ನಿಸ್ತಾ ಇತ್ತು. ಶಾಲೆಗೆ ಉಳ್ಕೊಳ್ತಾ ಇದ್ದಿಲ್ಲ, ಬಿಟ್ಟು ಓಡೋಗ್ಬಿಡ್ತಿದ್ರು. ನೆಲೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕು, ಮನೆಗೆ ಓಡೋಗ್ಬಿಡ್ಬೇಕು ಅನ್ನಿಸ್ತಿತ್ತು. ಯಾಕಂತಂದರೆ ನಾವು ಮನೇಲಿ ಇದ್ದಿದ್ದೆ ಸಿಸ್ಟಮ್ ಬೇರೆ, ನೆಲೆಗೆ ಬಂದಾದ್ಮೇಲೆ ಸಿಸ್ಟಮ್ ಬೇರೆ. ಬೇಗ ಎದ್ದೊಳ್ಬೇಕು, ಯೋಗ ಮಾಡಬೇಕು, ಪ್ರಾತಸ್ಮರಣೆ ಮಾಡಬೇಕು, ಇದೆಲ್ಲ ನೋಡಿ ನಂಗೆ ಹಿಂಸೆ ಆಗಿ ನಾನು ಓಡೋಗ್ಬೇಕು ಅಂತ ಒಂದ್ಸಲ ಏನೋ ಹೋಗಿದ್ದೆ. ಹಠ ಮಾಡ್ತಿದ್ದೆ, ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ. ನೀನು ಚೆನ್ನಾಗಿ ಓದಬೇಕು, ನಿಮ್ಮ ತಾಯಿನ ಸಾಕಬೇಕು ಅಂತಾರೆಲ್ಲ ಬುದ್ಧಿಯ ಹೇಳಿದ್ಮೇಲೆ ಓ ಹೌದು ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ನಾನಿವತ್ತು ಒಬ್ಬಳು ಶಿಕ್ಷಕಿಯಾಗಿ ಸೇವೃತ್ತಿಯಾಗಿ ನಿಮ್ಮ ಮುಂದೆ ಇದ್ದೀನಿ. ಆಚೆ ನಮ್ಮದು ಬೇರೆ ಥರ ಲೈಫ್ ಇತ್ತು, ರೋಡಲ್ಲಿ ಇರೋ ಥರ. ನೆಲೆಗೆ ಬರ್ತಿದ್ದಂಗೆ ನಮಗೆ ಹೊಟ್ಟೆ ತುಂಬ ಊಟ ಸಿಗೋದು. ಈಗ ಒಂದು ಮಗು ತುಂಬ ಬಡತನದಲ್ಲಿದೆ ಅಂದರೆ ಆ ಬಡತನದಲ್ಲಿ ಇದ್ದವನಿಗೆ ನಾವು ಕರ್ಕೊಂಡು ಬಂದರೆ ಒಂದು ಅನ್ನದ ಬೆಲೆ ಗೊತ್ತಾಗುತ್ತೆ, ನಾನು ಓದಬೇಕನ್ನೋ ಛಲ ಇರುತ್ತೆ. ಅವಕಾಶ ವಂಚಿತ ಮಕ್ಕಳು ನಾಳೆ ನಮ್ಮ ದೇಶದ ಜವಾಬ್ದಾರಿಯುತ ನಾಗರಿಕನಾಗಿ ಅಥವಾ ದೇಶಕ್ಕೆ ಒಂದು ಆಸ್ತಿಯಾಗಿ ಅವನು ನಿಲ್ಲಬೇಕು ಅಂತಂದರೆ ಅವನಿಗೆ ನಾವು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಅವನಿಗೆ ನಾವು ಸರಿಯಾದ ಒಂದು ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ನಮ್ಮಲ್ಲಿ ಮಕ್ಕಳ ನೋಡ್ಕೊಳ್ತೀವಿ ಅಷ್ಟೇ, ಯಾವುದೇ ಜಾತಿ ಭೇದ ಮತ್ತೊಂದು ಏನೂ ಇಲ್ಲ. ಈ 25 ವರ್ಷಗಳಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿನ ಒಂದು ವ್ಯವಸ್ಥೆಯನ್ನು ಪಡ್ಕೊಂಡು ಅವರು ತಮ್ಮ ಜೀವನದ ಕ್ಷೇತ್ರಕ್ಕೆ ಮುಂದುವರೆದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ನಿಟ್ಟೇನಂತಂದರೆ ನಮ್ಮ ದೇಶದ ಎಲ್ಲ ಮಕ್ಕಳು ಓದಿ ಎಲ್ಲ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗ್ತಾರೆ ಅನ್ನೋದಂತೂ ಖಂಡಿತ ಸುಳ್ಳು. ಅವರವರ ಪ್ರತಿಭೆ ಏನಿದೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿದೆ ಅಂಥದಕ್ಕೆ ಸೇರಿಸಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಲೈಫ್ನ ಸೆಟಲ್ ಮಾಡಬೇಕು ಅನ್ನೋದು ನೆಲೆಯ ನಿರ್ದಿಷ್ಟ ನಿಲುವು. ನೆಲೆ ಸಂಸ್ಥೆ ರಾಜ್ಯಾದ್ಯಂತ 12 ಕೇಂದ್ರಗಳಲ್ಲಿ 425 ಮಕ್ಕಳನ್ನು ಪೋಷಿಸುತ್ತಿದೆ. ಮಕ್ಕಳ ಊಟ, ವಸತಿ, ವಿದ್ಯಾಭ್ಯಾಸ, ಆರೋಗ್ಯ ತಪಾಸಣೆ ಮತ್ತು ಇನ್ನಿತರ ವೆಚ್ಚಗಳನ್ನು ಭರಿಸಿ ಮಕ್ಕಳು ಎಲ್ಲಿಯವರೆಗೆ ಓದುತ್ತಾರೋ ಅಲ್ಲಿಯವರೆಗೆ ಓದಿಸುವ ಕಾರ್ಯವನ್ನು ಸಂಸ್ಥೆ ಮಾಡುತ್ತಿದೆ. ನಾವೇನು ಕೇಳ್ತೀವೋ ಅದನ್ನು ಓದಿಸ್ತಾರೆ ನೆಲೆಯಲ್ಲಿ. ಈಗ ಒಂದು ಹುಡುಗಿ ಸೈನ್ಸ್ ತೊಗೊಳ್ಳೋದಾಗಲಿ, ಕಾಮರ್ಸ್ ತೊಗೊಳ್ಳೋದಾಗಲಿ, ಫ್ಯಾಷನ್ ಡಿಸೈನಿಂಗ್ ತೊಗೊಳ್ಳೋದಾಗಲಿ, CA ಓದಿಸೋದಕ್ಕಾಗಲಿ ನಮಗೆ ಗೈಡ್ ಮಾಡ್ತಾರೆ. ಮತ್ತು ಇಲ್ಲಿ ಅವರಿಗೆ ಸ್ವತಂತ್ರ ಇದೆ, ಆದರೂ ಸ್ವೇಚ್ಛೆ ಇಲ್ಲ. ನನ್ನನ್ನು ನಾನು ಹೇಗೆ ರೂಪಿಸ್ಕೋಬೇಕು ಅನ್ನೋದಕ್ಕೆ ಇಲ್ಲಿ ಸ್ವತಂತ್ರ ಇದೆ. ಶುರುವಿನಲ್ಲಿ ನಾವು ಮಾಡಿದ್ದು ಈ ರ್ಯಾಂಕ್ ಬೇಕಿಂಗ್ ಚಿಂದಿ ಆಯೋ ಮಕ್ಕಳಿಗೆ ಅಂತ ಶುರು ಮಾಡಿದ್ದು. ನಂತರ ಅದು ಅನಾಥ ಮಕ್ಕಳಿಗೆ ಎಕ್ಸ್ಟೆಂಡ್ ಆಯಿತು. ನಂತರ ಅದನ್ನು ಸಿಂಗಲ್ ಪೇರೆಂಟ್ಗೆ ಎಕ್ಸ್ಟೆಂಡ್ ಆಯಿತು. ಇವಾಗ ನಾವು ತೀರಾ ಬಡತನದಲ್ಲಿ ಬಂದಿರೋಂಥ, ಬಡತನ ರೇಖೆಗಿಂತ ಕೆಳಗಿರೋ ಅಂಥ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅಂಥ ಮಕ್ಕಳನ್ನು ಕೂಡ ನಾವು ಲೈಮ್ ಲೈಟ್ಗೆ ಅಥವಾ ಮೇನ್ ಸ್ಟ್ರೀಮ್ ತರಬೇಕು ಅನ್ನೋದು ನಮ್ಮ ಆಸೆಯಾಗಿ, ಅದೇ ಧ್ಯೇಯ ಆಗಿ, ಅದೇ ನಮ್ಮ ಮೇನ್ ಮಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಆಶ್ರಮದಲ್ಲಿ ಒಬ್ಬ ಮೈಲಾರಿ ಅಂತಿದ್ದಾನೆ, ಇವತ್ತು ಅವ್ರ ತಂದೆ ಜೈಲಲ್ಲಿದ್ದಾರೆ. ಆ ಮಗುಗೆ ಯಾರು?
ಅಂತ ಮಕ್ಳು ಇಲ್ಲಿ ಬಂದಿದ್ದಾರೆ ಅಜ್ಜಿ. ಮತ್ತೆ ಕೆಲವರು ವರದಕ್ಷಿಣೆಗಳೆಲ್ಲ ಕೊಡಕ್ಕಾಗದೆ ಅವ್ರನ್ನ ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ. ಅವ್ರು ಶ್ರೀಮಂತರ ಮನೆಯಲ್ಲಿ ಕೆಲ್ಸಕ್ಕೆ ಇರ್ತಾರೆ, ಅವರು ಮಗುನ ಇಟ್ಕೊಳಕ್ ಒಪ್ಕೊಳ್ಳಲ್ಲ, ತಾಯಿನ ಮಾತ್ರ ಚೆನ್ನಾಗಿ ದುಡ್ಸ್ಕೊಳ್ತಾರೆ, ಮಕ್ಳಿಗೆ ಏನು ಸಹಾಯ ಮಾಡಲ್ಲ. ಅಂತ ಮಕ್ಕಳ ನಾವು ನೆಲೆಯಲ್ಲಿ ಇಟ್ಕೊಂಡಿದ್ದೀವಿ. ನಾನು ಸಿಂಗಲ್ ಪೇರೆಂಟ್ಸು, ಮಗಳು ಒಬ್ಳಿದ್ದಾಳೆ, ಮಗ ಒಬ್ಬ ಇದ್ದಾನೆ. ಮಗ ಸ್ವಲ್ಪ ಸ್ಪೆಷಲ್ ಚೈಲ್ಡು. ಈ ಹಸ್ಬೆಂಡ್ ತೀರೋಗಿ ಒಂದು 6 ವರ್ಷ ಏನೋ ಆಯಿತು. ಇಬ್ಬರನ್ನೂ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡ್ತು. ನನಗೆ ಈ ಮಕ್ಕಳನ್ನೇನು ಅಷ್ಟು ಸಾಕೋದೇನು ಕಷ್ಟ ಅಂತ ಅನಿಸಿಲ್ಲ. ಒಂದು ತಾಯಿ ಸ್ಥಾನನೇ ಕೊಟ್ಟುಬಿಟ್ಟಿದ್ದಾರೆ ನಮಗೆ. ಎಲ್ಲ ಇಲ್ವಲ್ಲ, ಅವ್ರ ಜೊತೆಲ್ಲ ಊಟ, ಅವ್ರು ಇಲ್ಲ ಅಂದ್ರೆ ನನಗೆ ಊಟ ಸೇರೋದೇ ಇಲ್ಲ. ಅವ್ರ ಜೊತೆಲ್ಲ ತಟ್ಟೆ ಇಟ್ಕೋಬೇಕು. ನಾವು ಒಬ್ಬಳೆ ಹೆಣ್ಮಕ್ಳು ನೋಡ್ಕೊಳ್ಳೋದೇ ತುಂಬ ಕಷ್ಟ. ಇಷ್ಟು ಜನ ಹೆಣ್ಮಕ್ಳು ನೋಡ್ಕೊತಾ ಇದ್ದಾರಲ್ಲ, ಅದಕ್ಕೆ ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು. 1 ರೂಪಾಯಿ ದುಡ್ಡು ಯಾರ ಹತ್ರ ಕೇಳಬಾರ್ದು, ಯಾರ ಸಹಾಯನೂ ತಗೋಬಾರ್ದು. ಆ ಥರ ಅವಳ ಜೀವನ ನೋಡ್ಕೋಬೇಕು. ಅವಳು ಕೈ ಬಾಯಿ ಕಚ್ಚ ಕರೆಕ್ಟಾಗಿ ಇಟ್ಕೊಂಡು ಜೀವನ ಮಾಡಬೇಕು ಅವಳು. ನಾನು ಮದುವೆ ಆಗಿದ್ದು ಅನದರ್ ಕಾಸ್ಟ್, ಬೇರೆ ಜಾತಿಯವ್ರನ್ನ ಮದುವೆ ಆಗಿದ್ದೆ. ಹಾಗಾಗಿ ಏನು ಪ್ರಾಬ್ಲಮ್ ಆಗಿ ಅವ್ರು ಬಿಟ್ಟೋಗಿ ಬೇರೆ ಮದುವೆ ಆದರು. ನಾನು ತಪ್ಪು ಮಾಡಿರೋದ್ರಿಂದ ಅಪ್ಪ ಅಮ್ಮನೂ ಇಟ್ಕೊಳ್ಳಿಲ್ಲ. ಆದ್ರೂ ನಾನು ಕ್ಷಮೆ ಕೇಳಿದೆ. ನಂಗೆ ಏನು ಅವಾಗ ತಿಳಿಲಿಲ್ಲ, ಚಿಕ್ಕ ವಯಸ್ಸು ತಪ್ಪು ಮಾಡಿದೆ. ಬನ್ನಿ ನನ್ನ ಮಕ್ಕಳನ್ನೂ ಓದಿಸಿ, ನಾನು ದುಡ್ಡು ಕೊಡ್ತೀನಿ ನಿಮಗೆ, ನನ್ನ ಮಕ್ಕಳನ್ನ ಓದಿಸಿ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿ ಅಂತ ಕೇಳ್ಕೊಂಡೆ. ಯಾರೂ ನನಗೆ ಹೆಲ್ಪ್ ಮಾಡಲಿಲ್ಲ. 8 ವರ್ಷದವರಾದರೂ ನಾನು ಸ್ಕೂಲಿಗೆ ಹಾಕಿರಲಿಲ್ಲ ಮಕ್ಕಳನ್ನ. ಆಮೇಲೆ ಇಲ್ಲಿಗೆ ಬಂದಿಂದ ನಂಗೊಂದು ಭರವಸೆ ಸಿಕ್ತು ಸರ್, ನಾವೇನು ಮಾಡೋಕ್ಕಾಗದೇ ಇರೋದನ್ನ ನಮ್ಮ ಮಕ್ಕಳು ಮಾಡ್ತಾರೆ. ಅದಕ್ಕೆ ಸಾಯೋವರೆಗೂ ಈ ನೆಲೆ ಫೌಂಡೇಶನ್ಗೆ ಚಿರಋಣಿಯಾಗಿ ಇರ್ತೀವಿ. ನಾವು ಗಾರೆ ಕೆಲಸ ಮಾಡ್ತೀವಿ. ನಮ್ಗೆ ಒಂದಿನ ಕೂಲಿ ಕೆಲಸಕ್ಕೆ ಬಿಟ್ಟಂದ್ರೆ ಅವತ್ತು ನಮಗೆ ಊಟನೇ ಇಲ್ದಂಗೆ ಆಗ್ಬಿಡ್ತೈತೆ. ಆ ಪರಿಸ್ಥಿತಿ ಬೇಡ ಅಂದ್ಬಿಟ್ಟು ನಾವು ಹಾಸ್ಟೆಲ್ಗೆ ಏನು ಒಂದು ಜೊತೆ ಬಟ್ಟೆನೂ ಕೊಡ್ಸಲ್ಲ. ಬರ್ತಡೆಗೂ ಬಟ್ಟೆನೂ ಅವರೇ ಕೊಡಿಸ್ತಾರೆ ಸರ್, ನಾವು ಕೊಡ್ಸಲ್ಲ. ನಮ್ಮ ಮಕ್ಕಳಿಗಿಂತ ಹೆಚ್ಚಾಗೆ ನೋಡ್ಕೋತೀವಿ. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ, ಒಬ್ಬೊಬ್ರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಆದರೆ ನಾವು ಅವ್ರನ್ನ ಎಲ್ಲರನ್ನೂ ಯಾವ ರೀತಿ ಅವ್ರನ್ನು ನಮ್ಮ ಕಡೆಯಿಂದ ಮಾಡ್ಕೋಬೇಕು, ಮಕ್ಕಳು ನಮ್ಮ ಕಡೆ ಹೆಂಗೆ ಹೊಲಿಸ್ಕೋಬೇಕು ಅನ್ನೋದು ನಾವು ಪ್ರಯತ್ನ ಮಾಡ್ತೇವೆ. ಮಕ್ಕಳ ಮನಸ್ಸು ಅಂದರೆ ಒಂದು ಸ್ಪಾಂಜ್ ಇರುತ್ತಲ್ವಾ, ಇವಾಗ ಅದನ್ನು ನೀರಲ್ಲಿ ಹಾಕೊಂಡ್ರೆ ಹೆಂಗೆ ಹೀರ್ಕೊಂಡು ಬಿಡತ್ತೆ ಆ ಥರ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳಿದ್ವಿ. ನಮ್ಮ ತಂದೆ ಕೋವಿಡ್ ಟೈಮಲ್ಲಿ ಹೋಟೆಲ್ ಕೆಲಸಕ್ಕಂತ ಹೋದವ್ರು ಮತ್ತೆ ನಮ್ಮನ್ನು ನೋಡೋಕ್ಕೆ ವಾಪಸ್ ಬರಲೇ ಇಲ್ಲ. ನಾನು ಇಲ್ಲಿ ಬರೋಕ್ಕಾರೆ 4ನೇ ಕ್ಲಾಸ್ ಇದ್ದೆ. ನನಗೇನೇನೂ ಬರ್ತಿರ್ಲಿಲ್ಲ, ಕಾಗುಣಿತ ಸಹ ಬರ್ತಿರ್ಲಿಲ್ಲ. ನೆಲ ಆಶಾಕಿರಣ ನೆಲದಲ್ಲಿ ಟ್ಯೂಷನ್ ವ್ಯವಸ್ಥೆ ಇತ್ತು. ನನಗಾಗ ಸರಳ ಅಕ್ಕನೋ ಟ್ಯೂಷನ್ ಅಕ್ಕ ಸಿಕ್ಕಿದ್ರು. ನನಗೇನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಟ್ರು. ನಾನೀಗ 7ನೇ ಕ್ಲಾಸಲ್ಲಿ ಎಲ್ಲ ವಿಷಯದಲ್ಲಿ A+ ಗ್ರೇಡ್ನಲ್ಲಿ ಇದ್ದೀನಿ. ಒಬ್ಬ ಹುಡುಗ ಇದ್ದಾನೆ ಅನಿಲ್ ಅಂತ. ತಾಯಿ ಬಂದು ನಂಜನಗೂಡು ದೇವಸ್ಥಾನದ ಹತ್ರ ಸತ್ತು ಮಲಗಿದ್ರು. ಆ ಮಕ್ಕಳು ಇಬ್ರು ಆಲ್ಮೋಸ್ಟ್ 24 ಗಂಟೆ ಅವ್ರ ಅಮ್ಮ ಹೋಗಿದ್ದಾರೆ ಅಂತಲೂ ತಿಳಿದೆ ಅವ್ರು ಅಲ್ಲೇ ಪಕ್ಕದಲ್ಲೇ ಕೂತು ಅಮ್ಮ ಎದ್ದೇಳ್ತಾಳೆ ಅಂತ ಕಾಯ್ತಾ ಇದ್ದಂಥ ಸಿಚುಯೇಷನ್ ನಲ್ಲಿ ಈ 2 ಮಕ್ಕಳನ್ನ ಪೊಲೀಸರು ನಮಗೆ ಹಸ್ತಾಂತರ ಮಾಡಿದ್ರು. ಇವತ್ತೊಂದು ದಿನ ಅವ್ರ ಅಕ್ಕ ನಮ್ಮ ಬೆಂಗಳೂರು ನೆಲೆಯಲ್ಲಿ ಬೆಳೆದಿದ್ದಾಳೆ. ಅನಿಲ್ ಬಂದು ಅಜಿತ ನೆಲೆಯಲ್ಲಿ ಬೆಳೆದಿದ್ದಾನೆ. ಇವತ್ತೊಂದು ದಿನ ಅವನು ಗ್ರಾಜುಯೇಷನ್ ಮಾಡ್ತಾ ಇದ್ದಾನೆ. ನಾನು ಇಲ್ಲಿ ಬಂದು 14 ವರ್ಷ ಆಗಿದೆ ಜಿ. ನೆಲೆ ನನಗೆ ತುಂಬ ಕಲಿಸಿದೆ, ಸಂಸ್ಕಾರದಿಂದ ಹಿಡಿದು ಎಲ್ಲನೂ ಕಲಿಸಿದೆ. ನಾನು PU ಆದಮೇಲೆ ಪ್ರಶಾಂತ್ ಅವ್ರಿಗೆ ನೆಲೆಲೇ ಪರಿಚಯ ಮಾಡಿಸಿ ನೆಲೆ ಸಂಸ್ಥೆನೇ ನಮಗೆ ಮದುವೆ ಮಾಡಿಕೊಟ್ಟಿದೆ. ನಮಗೀಗ ಒಂದು ಆಶ್ರಮದಲ್ಲಿ ನಾವಿಬ್ಬರು ಸೇರಿ ಇಲ್ಲೇ ಕಲ್ತು ಇಲ್ಲೇ ನಾವು ಏನು ಕಲ್ತಿದ್ದೀವಿ, ಏನು ಸಂಸ್ಕಾರ ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಅದನ್ನು ಬೇರೆ ಮಕ್ಕಳಿಗೂ, ಅಂದರೆ ಇಲ್ಲಿ ಸುಮಾರು 25 ಜನ ಮಕ್ಕಳಿದ್ದಾರೆ, ಅವ್ರಿಗೆ ನಾವು ಹೇಳ್ಕೊಡ್ತಿದ್ದೀವಿ. ನಾನು ಇಲ್ಲಿ ನೆಲೆಗೆ ಜಾಯ್ನ್ ಆಗಿತ್ತು 2007ಅಲ್ಲಿ. ತಂದೆ ತೀರ್ಕೊಂಡ್ರು. ಓದ್ಕೊಳೋದಕ್ಕೆ ಕಷ್ಟ ಆಯಿತು. ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ಅದು ನೆಲೆ. ಕನ್ನಡ ನನಗೆ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. 3 ವರ್ಷ ಕಲ್ತಿದ್ದೀನಿ. ಯಾಕಂದರೆ ಕನ್ನಡ ತಮಿಳ್ 2 ಮಿಕ್ಸ್ ಮಾತಾಡ್ತೀನಿ. ನಾನು ಮಾತಾಡೋದು ಯಾರಿಗೂ ಅರ್ಥನೇ ಆಗ್ತಿರ್ಲಿಲ್ಲ, ಮತ್ತು ನನ್ನ ಹತ್ರ ಯಾರು ಸೇರ್ತಾನೆ ಇರಲಿಲ್ಲ. ಇವಾಗ ಇಷ್ಟು ಪ್ರಾಪರಾಗಿ ಕನ್ನಡ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ನೆಲೆನೇ ಕಾರಣ. ಇಂದು ಸುಮಾರು 12 ನೆಲೆ ಹೋಮ್ಸ್ ಇದೆ. 5 ಹೆಣ್ಮಕ್ಳಿಗೆ ಮಾತ್ರ ಇದೆ. ನೆಲೆ ನರೇಂದ್ರ ಬೆಂಗಳೂರು, ನೆಲೆ ನಿವೇದಿತಾ ಬೆಂಗಳೂರು, ನೆಲೆ ಆನಂದದ್ವಾರ ನೆಲಮಂಗಲ ಬೆಂಗಳೂರು, ನೆಲೆ ಆಶಾಕಿರಣ ಬೆಂಗಳೂರು, ನೆಲೆ ಚಂದನ ಬೆಂಗಳೂರು, ನೆಲೆ ನಂಜಮ್ಮ ತಿಮ್ಮರಾಯರೆಡ್ಡಿ ಹೊಸೂರು ರಸ್ತೆ ಬೆಂಗಳೂರು, ನೆಲೆ ಅಜಿತ ಮೈಸೂರು, ನೆಲೆ ಶಾರದಾ ಮೈಸೂರು, ನೆಲೆ ವಿಶ್ವೇಶ್ವರಯ್ಯ ಕೆರೆಗೋಡು ಮಂಡ್ಯ,
ನೆಲೆ ವಿಜಯನಗರ ಹೊಸಪೇಟೆ, ನೆಲೆ ದ್ವಾರಕಾ ತುಮಕೂರು, ನೆಲೆ ಮಾಧವ ಶಿವಮೊಗ್ಗ. ಇವೆಲ್ಲ ಹೇಗೆ ನಡೆಯುತ್ತೆ? ಕೇಂದ್ರ ಸರ್ಕಾರ 1 ರೂಪಾಯಿ ಕೊಡಲ್ಲ, ರಾಜ್ಯ ಸರ್ಕಾರ 10 ಪೈಸೆ ಕೊಡೋದಿಲ್ಲ. ಜನಸಾಮಾನ್ಯರು, ದಾನಿಗಳು, ಉದಾರ ಮನಸ್ಸಿನವರು, ದಯಾಳುಗಳು ಅವ್ರು ಏನು ಕೊಡ್ತಾರೆ ಸಹಕಾರ ಸಹಾಯ, ಅದರ ಮುಖಾಂತರ ನಡೆಯುತ್ತೆ. ಇಲ್ಲಿರುವ ಮಕ್ಕಳಿಗೆ ಏನು ಟೈಮ್ ಲೈನ್ ಇದೆ ಆ ಟೈಮ್ ಲೈನನ್ನು ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತಿಯೊಂದು ಆಸ್ಪೆಕ್ಟಲ್ಲೂ, ಹಾಡಿಂದ ಹಿಡಿದು ನೃತ್ಯದ ತನಕ, ವೇದದಿಂದ ಹಿಡಿದು ಭಗವದ್ಗೀತೆ ತನಕ ಮತ್ತು ಓದಿಂದ ಹಿಡಿದು ಆಟದ ತನಕ ಎಲ್ಲ ರೀತಿಯ ಸೌಲಭ್ಯವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ ಮಕ್ಕಳು ಎಲ್ಲ 5 ಗಂಟೆಗೆ ಎದ್ದೇಳ್ತಾರೆ. ನೆಲೆ ನಿಯಮದ ಪ್ರಕಾರವಾಗಿ ಪ್ರಾತಃ ಸ್ಮರಣೆ, ಮಂಕುತಿಮ್ಮನ ಕಗ್ಗ, ಭಗವದ್ಗೀತೆ, ಸರ್ವಜ್ಞಾನ ವಚನ, and after 7:30 to 8 o'clock we should do cleaning. ಅಮ್ಮ ಊಟ ಶಾಲೆಗೆ ಹೋಗ್ತೀವಿ. ಸೂರ್ಯನ ಬೆಳಕು ಮತ್ತು ಪತ್ರ ಹರಿತು ಅಂತ ಹೇಳ್ತೀವಲ್ಲ, ಮತ್ತು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವುಗಳ ಸಹಾಯದಿಂದ ಸಸ್ಯಗಳು ಆಹಾರವನ್ನು ತಯಾರಿಸ್ತವೆ. ಈ ಕ್ರಿಯೆಗೆ ನಾವೇನಂತೇಳಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ. ಶಾಲೆಯಿಂದ ಬರೋದು 4:45 ಆಗುತ್ತೆ. ಆಮೇಲೆ ಓದಕ್ಕೆ ಕುಂತ್ಕೋತೀವಿ. Some teachers from outside they will come to take tuition. 8:30-9 ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತೆ. ಊಟ ಮಾಡ್ಬಿಟ್ಟು ಮತ್ತೆ ಓದಕ್ಕೆ ಕುಂತಿರ್ತೀವಿ. ಅದಾದ್ಮೇಲೆ ಶಯನ ಮಂತ್ರ ಹೇಳಿ ಎಲ್ಲರೂ ಮಲ್ಕೊಂತೀವಿ. ಕಾವೇರಿ ಯಮುನಾ ರೇವಾ ಕೃಷ್ಣ ಗೋದಾ ಮಹಾನದಿ ವಿಶಾಖಾರಸ್ತ ಸರ್ವೇಷಾಂ ಸದಾ ಕುರ್ವಂತು ಮಂಗಲಂ. ಜೈನಾಗಾಮ ಸಿಪಿಟಕ ಗುರು ಗ್ರಂಥ ಸದಾಗಿರಃ. ಹರಿ ಓಂ ನಮಸ್ತೆ. ಆ ನಮಸ್ಕಾರ ಹೇಳೋ ಒಂದು ಪದ್ಧತಿ ಇದೆಯಲ್ಲ, ಅದು ಎಷ್ಟೋ ಮಕ್ಕಳಿಗೆ ಇವಾಗ ಗೊತ್ತಿಲ್ಲ. ಹಾಯ್ ಅಂತಾರೆ ಮಕ್ಕಳು. ಯಾವುದೇ ಮಕ್ಳು ಇವಾಗ ಶಾಲೆ ಮಕ್ಕಳು ನೋಡಿದ್ರೆ ಅವ್ರು ಫಸ್ಟ್ ಹೇಳೋದು ಹಾಯ್ ಅಂತ. ಆದರೆ ಇಲ್ಲಿ ಮಕ್ಕಳು ಹಾಗಿಲ್ಲ, ಅವ್ರು ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತಾರೆ. ದೇ ನೋ ಹೌ ಟು ಟ್ರೀಟ್ ಗೆಸ್ಟ್ಸ್ ವೆನ್ ದೇ ಕಮ್. ದೇ ಸೋ ನೈಸ್ಲಿ ವಿಶ್ ಯು, ದೇ ಟ್ರೀಟ್ ಯು ವೆರಿ ವೆಲ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಜಸ್ಟ್ ದಿ ಬುಕ್ಕಿಶ್ ನಾಲೆಡ್ಜ್. ನೀ ತಂದೆ ದೇವ, ನೀ ತಾಯಿ ದೇವ, ನೀ ಎನ್ನ ಬಂಧು ಬಳಗೆಲ್ಲ ದೇವ. ನೀ ತಂದೆ ದೇವ, ನೀ ತಾಯಿ ದೇವ, ನೀ ಎನ್ನ ಬಂಧು ಬಳಗೆಲ್ಲ ದೇವ. ನಡೆಯಲ್ಲಿ ಸತ್ಯ ನಾ ನಡೆಯುವಂತೆ, ನುಡಿಯಲ್ಲಿ ಸತ್ಯ ನಾ ನುಡಿಯುವಂತೆ. ನಡೆಯಲ್ಲಿ ಸತ್ಯ ನಾ ನಡೆಯುವಂತೆ, ನುಡಿಯಲ್ಲಿ ಸತ್ಯ ನಾ ನುಡಿಯುವಂತೆ. ಪ್ರತಿಯೊಬ್ಬ ಮಕ್ಕಳಿಗೂ ಇಲ್ಲಿ ತುಂಬ ಪ್ರೀತಿಯಿಂದ, ಅವ್ರಿಗೆ ಯಾವತ್ತೂ ತಮ್ಮ ಪೋಷಕರಿಂದ ಬೇರೆ ಇದ್ದೀವಿ ಅಥವಾ ದೂರ ಇದ್ದೀವಿ ಅಂತ ಅನ್ನಿಸ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದನ್ನ ನಾನು ನೋಡಿದ್ದೀನಿ. ಓದಿನ ಜೊತೆಗೆ ಭರತನಾಟ್ಯ ಕಲಿತಿದ್ದಾರೆ, ಅದೇ ಗಮಕ ಕಲಿತಿದ್ದಾರೆ, ಮತ್ತು ಸಂಗೀತ ಕಲಿತಾ ಇದ್ದಾರೆ. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ನಂಬಿದರಲ್ಲ. ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಬೆಟ್ಟ ದೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ, ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಏನು ಬ್ರಿಟಿಷರ ಬಂದಿದ್ದು? ನಿಮ್ಮ ಒಪ್ಪಂದದ ಪ್ರಕಾರ ನಾವು ಕಪ್ಪವನ್ನು ಪಡೆಯಲು ಬಂದಿದ್ದೇವೆ. ಮುಚ್ಚು ಬಾಯ್. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡಷ್ಟು ಸೊಕ್ಕೇನ ನಿನಗ? ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಗಜ್ಜೆ ನಾಯಿಗೆ ಏನ್ ಗೊತ್ತೈತಿ? ಮಿಸ್ಟರ್ ಸಂಗೊಳ್ಳಿ ರಾಯಣ್ಣ,
ನಿನ್ನನ್ನು ಸಾಯಿಸುವುದಿಲ್ಲ, ತುಫಾನಿಗೆ ಕೊಟ್ಟು ಉಡಾಯಿಸುವುದಿಲ್ಲ. ಇಲ್ಲಿ ಮೇರೆದಿದ್ದಾರಲ್ಲ ನಿನ್ನ ಕನ್ನಡಿಗ ಜನರು, ಅವರ ಮುಂದೆ ಪಾಶಿಗೆ ಹಾಕುತ್ತೇನೆ, ಪಾಶಿಗೆ. ಕನ್ನಡಿಗರೇ, ಎಲ್ಲರೂ ಒಟ್ಟುಗೂಡಿ ಈ ಪರಕೀಯರನ್ನು ಓಡಿಸಿ ಕೂಗಿ ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳ್ಗೆ. ಹಾಡು ಕುಣಿತಗಳೊಂದಿಗೆ ಮಕ್ಕಳಿಗೆ ಮಾತಾಪಿತೃಗಳ ಮಹತ್ವ ತಿಳಿಸುವ ಮಾತೃವಂದನಾ ಕಾರ್ಯಕ್ರಮವನ್ನೂ ಆಯೋಜಿಸಲಾಗುತ್ತದೆ. ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಜಿ ಸ್ವತಂ ನಮಃ ನಮಃ ಪ್ರಕೃತೇ ಭದ್ರಾಜಿ. ಪೋಷಕರಿಲ್ಲದ ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿ ಕಾರ್ಯಕರ್ತರು ಕುಳಿತು ಮಾತೃ ಪ್ರೀತಿಯ ಸುಧೆ ಹರಿಸುತ್ತಾರೆ. ಭವತಿ ಶತಾಯ ಪುರುಷಶತೇಂದ್ರಯ ಆಯುಷ್ಯೇವೇಂದ್ರಜೇ ಪ್ರತಿದಿಷ್ಟತಿ ಧನಂ ಧಾನ್ಯಂ ವಶಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಹೆತ್ತ ತಂದೆ ತಾಯಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತನ್ನ ಮೇಲೆ ತನಗಿರಬೇಕಾದಂಥ ವ್ಯಕ್ತಿಗತವಾಗಿರ್ತಕ್ಕಂಥ ಜವಾಬ್ದಾರಿ ಏನು, ತನ್ನ ಕುಟುಂಬಕ್ಕೆ ಇರಬೇಕಾದಂಥ ಜವಾಬ್ದಾರಿ ಏನು, ಸಮಾಜಕ್ಕೆ ತನ್ನ ಜವಾಬ್ದಾರಿ ಏನು, ದೇಶಕ್ಕೆ ತನ್ನ ಜವಾಬ್ದಾರಿ ಏನು, ಹೀಗೆ ವಿವಿಧ ಹಂತಗಳಲ್ಲಿ ಅವನಿಗೆ ಹುಟ್ಟಿದ ಮೇಲೆ ತನಗೊಂದು ಜವಾಬ್ದಾರಿ ಇದೆ, ತಾನು ಈ ರೀತಿಯಾಗಿ ಬದುಕಬೇಕು, ಬಾಳಬೇಕು, ನಾನು ಎಲ್ಲರಿಗಾಗಿ ಇರಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು, ಆ ಬೀಜವನ್ನು ಅವನ ಮನಸ್ಸಿನಲ್ಲಿ ಬಿತ್ತಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮಂಡ್ಯದಲ್ಲಿ ಒಂದು ರಜತ ಮಹೋತ್ಸವ ಕಟ್ಟಡವನ್ನು ಕಟ್ಟಬೇಕು. ಅಲ್ಲಿ ಈಗಾಗಲೇ ಇರತಕ್ಕಂಥ ನೆಲೆಯ ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕು. ಹತ್ತಿರ 100 ಜನರಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಚಿಂತನೆಯ ಜೊತೆಗೆ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ವಿವಿಧ ಕೇಂದ್ರಗಳಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಉಳ್ಳವರನ್ನೆಲ್ಲ ಜೋಡಿಸ್ಬಿಟ್ಟು ಒಂದು ಸ್ಥಳೀಯ ಸಮಿತಿಯನ್ನು ಮಾಡ್ತೀವಿ. ಅವರಿಗೆ ಈ ಕೇಂದ್ರದ ಜವಾಬ್ದಾರಿ ನೀವು ತಗೋಬೇಕು, ನೀವು ತಗೊಂಡು ಮಕ್ಕಳನ್ನು ಮೇಲೆತ್ತಬೇಕು ಅನ್ನುವಂಥದ್ದನ್ನು ಒಂದು ಜವಾಬ್ದಾರಿಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಎಲ್ಲ 12 ಸೆಂಟರ್ಗಳಲ್ಲೂ ಈ ರೀತಿಯ ಒಂದು ಸ್ಥಳೀಯ ಸಂಸ್ಥೆ ಇದೆ. ನೆಲೆ ಫೌಂಡೇಶನ್ ಅಂತ ಹೇಳುವಂಥದ್ದೇ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಟ್ರಸ್ಟ್. ಹಿಂದೂ ಸೇವಾ ಪ್ರತಿಷ್ಠಾನದ ಅಂತರ್ಗತ ನೆಲೆ ಪ್ರಾರಂಭ ಆಯಿತು. ಆದರೆ ನೆಲೆಯ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ 2013ನೇ ಇಸ್ವಿಯಲ್ಲಿ ನೆಲೆ ಫೌಂಡೇಶನನ್ನು ಪ್ರತ್ಯೇಕವಾಗಿ ನೋಂದಣಿ ಮಾಡಿಸಲಾಯಿತು. ಈಗ ಎಲ್ಲವೂ ಕೂಡ ನೆಲೆ ಫೌಂಡೇಶನ್ ಹೆಸರಿನಲ್ಲೇ ನಡೀತಾ ಇದೆ. ನೆಲೆ ನೋಂದಾಯಿತ ದತ್ತಿ ಟ್ರಸ್ಟ್ ಆಗಿದೆ. ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ 12A ಮತ್ತು 80G ಅಡಿಗಳಲ್ಲಿ ಸೌಲಭ್ಯ ಪಡೆದಿದೆ. ಎಲ್ಲ ನೆಲೆ ಕೇಂದ್ರಗಳು ಮಕ್ಕಳು ಮತ್ತು ಮಹಿಳಾ ಆಯುತ CWC ಕರ್ನಾಟಕ ಸರ್ಕಾರ ಇವರ ಪರವಾನಗಿಯನ್ನು ಹೊಂದಿದ್ದು ಕಾಲಕಾಲಕ್ಕೆ ಇದನ್ನು ನವೀಕರಿಸಲಾಗುತ್ತಿದೆ. 2010 ಹಾಗೂ 2011ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ಮಕ್ಕಳ ಪಾಲನಾ ಸಂಸ್ಥೆ ಎಂಬ ಪ್ರಶಸ್ತಿ, 2022ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅಮೃತ ಮಹೋತ್ಸವ ರಾಜ್ಯ ಪ್ರಶಸ್ತಿ, 2023ರಲ್ಲಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವತಿಯಿಂದ ಪ್ರತಿಷ್ಠಿತ ಶ್ರೀಮಾತಾ ಪ್ರಶಸ್ತಿ. ನೆಲೆಯ ಅನೇಕ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಥಮ ಶ್ರೇಣಿ ಮತ್ತು ಇನ್ನೂ ಅಧಿಕ ಅಂಕ ಪಡೆದು ಉತ್ತೀರ್ಣರಾಗಿರುತ್ತಾರೆ. ನೆಲೆಯ ಮಕ್ಕಳು ಆಟ, ಚಿತ್ರಕಲೆ, ಸಂಗೀತ, ನೃತ್ಯ, ನಾಟಕ ಮುಂತಾದ ವಿಭಾಗಗಳಲ್ಲಿ 100 ಪಾರಿತೋಷಕಗಳನ್ನು ಪಡೆದಿದ್ದಾರೆ. ಇಂಥ ನೆಲೆ ಫೌಂಡೇಶನ್ 25 ವರ್ಷದ ಅವಧಿಯನ್ನು ಪೂರೈಸಿ ಈ ವರ್ಷ ರಜತ ಮಹೋತ್ಸವ ವರ್ಷವನ್ನು ಆಚರಿಸ್ತಾ ಇದೆ ಅನ್ನೋದು ತುಂಬ ಸಂತೋಷದ ಸಂಗತಿ. ಈ 25 ವರ್ಷಗಳಲ್ಲಿ 2,000ಕ್ಕೂ ಅಧಿಕ ಬಾಲಕ ಬಾಲಕಿಯರು ನೆಲೆಯಿಂದ ಲಾಭ ಹೊಂದಿದ್ದಾರೆ. ಇವರಲ್ಲಿ ಅನೇಕರು ನ್ಯಾಯವಾದಿಗಳಾಗಿ, ಪದವೀಧರರಾಗಿ, ಕಲಾವಿದರಾಗಿ ಮತ್ತು
ಸ್ವ ಉದ್ಯೋಗ ಮಾಡುವವರಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಈಗ ಒಳ್ಳೆ ಒಂದು ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಆಸ್ ಅಸೋಸಿಯೇಟ್ ಮ್ಯಾನೇಜರ್ ನನಗೆ ಕೆಲಸ ಸಿಕ್ಕಿದೆ. ಈಗ ಅಮೆಝಾನಲ್ಲಿ TLNCL ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಮತ್ತು ಅದ್ರ ಜೊತೆಗೆ ಲಾಸ್ಟ್ ಇಯರ್ 2024 ಮಾಡಲಿಂಗಲ್ಲಿ ನಾನೇ ವಿನ್ನರ್ ಆಗಿದ್ದು. ನಮ್ಮಲ್ಲಿಂದ ಎಷ್ಟು ಜನ ಮಕ್ಕಳು ಹೋದ್ರೂ ಅವನಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲದೇ ಇದ್ರೂ ಸಹ ಅವನು ಒಳ್ಳೆಯ ಜವಾಬ್ದಾರಿಯುತ ಒಬ್ಬ ನಾಗರಿಕನಾಗಿರ್ಬೋದು. ನಾವು ಇಷ್ಟು ಮಾಡಿದರೆ ನಮ್ಮ ಗುರಿಯನ್ನು ನಾವು ತಲುಪಿದ್ದೀವಿ ಅಂತ ನಾವು ಕಂಡುಕೊಳ್ತಾ ಇದ್ದೀವಿ. ಈಗ ಇಲ್ಲಿಗೆ ಬರೋರು ಅಷ್ಟೇ, ಫಸ್ಟ್ ಆಶ್ರಮ ಅಂದರೆ ಯಾರು ಬರೋದಕ್ಕೆ ಹಿಂದೇಟಾಗ್ತಾರೆ. ಅಯ್ಯೋ ಮಕ್ಕಳು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ, ದುಡ್ಡು ಕೊಡ್ತೀವಿ, ವ್ಯವಸ್ಥೆ ಮಾಡ್ತೀವಿ, ಬಟ್ ಬರೋಲ್ಲ ಅಂತ ಅಂಥವರೇ ಜಾಸ್ತಿ. ಒಂದು ಸಾರಿ ಇಲ್ಲಿ ಬನ್ನಿ ಅಂತ ಹೇಳಿದ್ವಿ, ಇಲ್ಲಿ ಬಂದವ್ರಿಗೆ ಅವ್ರಿಗೆ ಹೊರಗಡೆ ಪ್ರಪಂಚನೇ ಮರ್ತೋಗುತ್ತೆ. 1-2 ತಿಂಗಳಿಗೆ ಒಂದ್ಸತಿಯ ಮಿನಿಮಮ್ ಬರ್ತಾ ಇದ್ದೀವಿ. ಬಂದರೆ ಎಲ್ಲ ದಟ್ ಗುಡ್ ಫೀಲಿಂಗ್ ಹ್ಯಾಸ್ ರಿಮೈನ್ಡ್. ಸೊ ವಿ ಆರ್ ವೆರಿ ಪ್ಲೀಸ್ಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ನೆಲೆ ಇನ್ಸ್ಟಿಟ್ಯೂಷನ್. ಬರೀ ದುಡ್ಡು ಕೊಟ್ಟರೆ ಆಗತ್ತೆ ಅನ್ನೋದಿಲ್ಲ ಇಲ್ಲಿ. ಹಾಗಾಗಿ ನೀವು ಯಾರು ಎಕ್ಸ್ಪರ್ಟ್ಸ್ ಇದ್ದೀರಾ, ಆಟದಲ್ಲಿದ್ದರೆ ಫಿಸಿಕಲಿ ಆಟದಲ್ಲಿ ಬಂದು ಹೇಳ್ಕೊಡ್ಬೋದು, ಯಾರು ಎಜುಕೇಷನ್ ಎಷ್ಟಿದ್ದಾರೆ ಅವ್ರು ಬಂದು ಹುಡುಗರಿಗೆ ಪಾಠ ಹೇಳ್ಕೊಡ್ಬೋದು, ಕಲ್ಚರಲ್ ಆಕ್ಟಿವಿಟಿ ಹೇಳ್ಬೋದು. ಹಾಗಾಗಿ ನಿಮ್ಮ ಮುಕ್ತ ಮನಸ್ಸಿನ ಕೊಡುಗೈ ಕಾಣಿಕೆ ಹೀಗಿರಬಹುದು. ನೆಲೆಯ ಮಕ್ಕಳಿಗೆ ನೀವು ಗೆಳೆಯ ಅಥವಾ ಮಾರ್ಗದರ್ಶಿಯಾಗಿರಿ. ಮಕ್ಕಳ ವಿದ್ಯಾಭ್ಯಾಸದ ಮಟ್ಟ ಸುಧಾರಿಸಲು ಗಣಿತ, ಇಂಗ್ಲಿಷ್, ವಿಜ್ಞಾನ, ಅನ್ಯ ವಿಷಯದಲ್ಲಿ ಪಾಠ, ಸಂಗೀತ, ನಾಟ್ಯ, ನಾಟಕ, ಚಿತ್ರಕಲೆ, ಕ್ರೀಡೆ, ಯೋಗ, ಹೊಲಿಗೆ, ಪಾಕ ಇತ್ಯಾದಿ ವಿಷಯಗಳ ತರಬೇತಿ ನೀಡಬಹುದು. ನಾನು MSc ಮೈಕ್ರೋಬಯಾಲಜಿ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಬಂದು ನಾನು ಟೀಚ್ ಮಾಡಿ ಇವ್ರಿಗೆ ಸಹಾಯ ಮಾಡ್ತಾರೆ, ನನಗೆ ತುಂಬ ಖುಷಿ ಇದೆ. ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗ ನಮ್ಮ ಅಮ್ಮ ಇದ್ದಿದ್ರೆ ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳೋಕ್ಕಾಗ್ತಿರ್ಲಿಲ್ಲ. ಅದು ಹೇಳಿದ್ರೂ ಸಾಕಾಗೋದಿಲ್ಲ. ಅಂದ್ರೆ ನನಗೆ ಎಷ್ಟು ಕೊಟ್ಟಿದ್ಯೋ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ. So I come and just teach English and it's a joy for them and I'm very joy for me too. ಇದಿಷ್ಟೇ ಅಲ್ಲ, ಸಮಾಜ ಕಲ್ಯಾಣ ಸಂಘಗಳು, ಕಾರ್ಪೊರೇಟ್ ವಲಯದ ಸ್ವಯಂ ಸೇವಕರು ಕೂಡ ಮೇಲಿನ ಕಾರ್ಯಗಳಿಗೆ ಕೈಜೋಡಿಸಬಹುದು. CSR ಅಡಿಯಲ್ಲಿ ನಡೆಸಬಹುದಾದ ಕಾರ್ಯಕ್ರಮಗಳಿಗೆ ನೆಲೆ ಕೇಂದ್ರಗಳು ಮಾಧ್ಯಮವಾಗಬಹುದು. ಕಾರ್ಪೊರೇಟ್ ವಲಯದ ಜವಾಬ್ದಾರಿಯುತ ಸ್ವಯಂ ಸೇವಕರು ನೆಲೆ ಮೇಲ್ವಿಚಾರಕರ ಒಪ್ಪಿಗೆಯೊಂದಿಗೆ ಪ್ರವಾಸ, ಸಾಹಸ ಕ್ರೀಡೆಗಳಿಗೆ ಮಕ್ಕಳನ್ನು ಕೊಂಡೊಯ್ಯಬಹುದು. ನೆಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ದಾನಿಗಳ ಪಾಲು ಬಹಳಷ್ಟಿದೆ. ಕೆಂಗೇರಿ ಉಪನಗರದ ಉಲ್ಲಾಳ ಮುಖ್ಯ ರಸ್ತೆಯಲ್ಲಿರುವ ನೆಲೆ ನಿವೇದಿತಾ ಕೇಂದ್ರದ ಜಾಗವನ್ನು ಬೆಂಗಳೂರಿನ ನಿವೃತ್ತ ರಿಸರ್ವ್ ಬ್ಯಾಂಕ್ ಉದ್ಯೋಗಿ ಶ್ರೀ ಶಿವಸ್ವಾಮಿ ಮತ್ತು ಕುಟುಂಬದವರು ಉದಾರವಾಗಿ ದಾನ ಮಾಡಿದ್ದು, ಆ ಜಾಗದಲ್ಲಿ ಈಗ ಸುಮಾರು 50 ಮಕ್ಕಳಿಗಾಗುವಷ್ಟು ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದೆ. ನನ್ನ ಮಕ್ಕಳೆಲ್ಲನೂ ಅಮೇರಿಕಾನಲ್ಲಿ ಸೆಟ್ಲ್ ಆದ್ರಿಂದ ಅವರಿಗೆ ನಿಮಗೆ ಇಷ್ಟ ಬಂದ ಹಾಗೆ ನಿಮ್ಮ ಆಸ್ತಿಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಆದ್ದರಿಂದ ನಾನು ನೆಲೆ ಫೌಂಡೇಶನ್ಗೆ ವಸತಿಗಳನ್ನು ಕಲ್ಪಿಸಿಕೊಡೋದಕ್ಕೆ ಭಾಳ ಇಷ್ಟಪಟ್ಟೆ. ಆ ವಿಚಾರವಾಗಿ ನಾವು ಇವಾಗ ಕೋಮಘಟ್ಟನಲ್ಲಿ ಅಂದರೆ ಕೆಂಪೇಗೌಡ ಲೇಔಟ್ನಲ್ಲಿ ಒಂದು ಸಿವಿಕ್ ಸೈಟನ್ನು ಸರ್ಕಾರ ಅಲಾಟ್ ಮಾಡಿದೆ. ಅದಕ್ಕೆಲ್ಲ ನಾನೇ ಫೈನಾನ್ಸ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ಒಂದು 150-200 ಮಕ್ಕಳಿಗೆ ಆಗುವಂಥ ಕಟ್ಟಡ ಮತ್ತು ಅದಕ್ಕೆ ಪೀಠೋಪಕರಣಗಳನ್ನೆಲ್ಲ ಕೊಡೋದು, ಇದೆಲ್ಲ ಒಟ್ಟು ಒಂದು 10 ಕೋಟಿ ಆಗುತ್ತೆ. 10 ಕೋಟಿ ರೂಪಾಯಿಯನ್ನು ನಾನೇ ಕೊಡ್ತಾಯಿದ್ದೀನಿ. ಆಮೇಲೆ ತುಮಕೂರಿನಲ್ಲಿ 10ನೇ ತರಗತಿಯ ಮೇಲೆ ಓದುವ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳಿಗೆ ಒಂದು ವಸತಿ ಗೃಹವನ್ನು ಕೊಡಲು ನಾವು ಒಂದು 36 ಗುಂಟೆ ಅಂದರೆ ಹೆಚ್ಚು ಕಡಿಮೆ 1 ಎಕರೆ ಜಮೀನನ್ನು ಕೊಂಡುಕೊಂಡಿದ್ದೇವೆ. ಅಲ್ಲಿ ವಸತಿ ಗೃಹ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಈ ಅವಕಾಶವನ್ನು ಮಾಡಲು ಕಟ್ಟಡ ಕಟ್ಟಿ
ಒಂದು 150 ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೂ ಒಂದು 10 ಕೋಟಿ ಬಜೆಟ್ ಇಟ್ಟುಕೊಂಡಿದ್ದೇವೆ. I am Jayanti. And I am Partha. And we have been living in the US for the past 38 years. ನೆಲಮಂಗಲದಲ್ಲಿ ಪಾರ್ಥಸಾರಥಿ ದಂಪತಿಗಳು ತಮ್ಮದೇ ನಿವೇಶನದಲ್ಲಿ ಕಟ್ಟಡವೊಂದನ್ನು ಕಟ್ಟಿಸಿಕೊಟ್ಟು ಅದರ ನಿರ್ವಹಣಾ ವೆಚ್ಚವನ್ನೂ ಭರಿಸುತ್ತಿದ್ದಾರೆ. ಸುಂಕಾರೆಡ್ಡಿಯವರು ಅಂತಂದ್ಬಿಟ್ಟು ಇಲ್ಲಿನ ಚಂದಾಪುರದ ಜಮೀನ್ದಾರ್ ಹೌದು ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಬಹಳ ಪ್ರಮುಖವಾಗಿದ್ದಾರೆ. ಬೆಂಗಳೂರಿನ ಚಂದಾಪುರದಲ್ಲಿ ಸುಂಕಾರೆಡ್ಡಿಯವರು ಕೂಡ ತಮ್ಮ ಪೋಷಕರ ಹೆಸರಿನಲ್ಲಿ ನೆಲೆಗೆ ಒಂದು ಸೂರು ಒದಗಿಸಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ನೆಲೆ ಆಶಾಕಿರಣ, ತುಮಕೂರಿನ ನೆಲೆ ದ್ವಾರಕ ಮತ್ತು ಮೈಸೂರಿನ ಶಾರದಾ ನೆಲೆಯ ದಾನಿಗಳು ತಮ್ಮ ಕಟ್ಟಡಗಳನ್ನು ನೆಲೆಗೆ ಬಿಟ್ಟುಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೆ ಸಮಾಜ ಕೊಡುತ್ತೆ ಅನ್ನೋದಕ್ಕೆ ಬಂದರು. ಒಂದು ಯಾರೋ ಪೇರೆಂಟ್ಸ್ ಬಂದರು, ವಾಷಿಂಗ್ ಮಿಷಿನ್ ತಂದು ಕೊಟ್ಟರು. ಆಮೇಲೆ ಚಳಿಗಾಲದಲ್ಲಿ ನೋಡಿದ್ರು ಬಿಸಿನೀರಿಲ್ವಾ, ಸೋಲಾರ್ ಹಾಕ್ಸಿದ್ರು. ಆಮೇಲೆ ಪ್ರತಿ ವರ್ಷ ಪುಸ್ತಕಗಳು ಬರೋದು ಎಲ್ಲಿವರೆಗೂ ಬಂತು, ನಾವು ನಿಲ್ಲಿಸಿ ಕೊಡೋದು ಬೇಡ ಅಂತ ಹೇಳೋವರೆಗೂ ಬಂತು. ಇನ್ಯಾರೋ ಬಂದು ನಾನು ಇದುವರೆಗೂ ನಾನು ನೋಡೇ ಇಲ್ಲ, ಅವರು ಅಕ್ಕಿ ಬಂದು ಇಳಿಸಿ ಹೋಗ್ತಾರೆ. ಇನ್ಯಾರೋ ಬಂದರು ಹಾಲಿನ ರಸೀತಿಗಳು ಕೊಟ್ಬಿಟ್ಟು ಹೊರಟೋಗ್ತಾರೆ, ತೊಗೊಳ್ಳಿ ಹಾಲು ತರಿಸ್ಕೊಳ್ಳಿ. ಅವ್ರೇನು ಹೆಸರು ಬೇಕಾಗಿಲ್ಲ ಅವ್ರಿಗೆ. ಈ ಸೇವೆ ಮಾಡ್ತಿರೋರು ಇಲ್ಲಿ ಅನೇಕ ಜನರಿದ್ದಾರೆ. ಕೆಲವರು ಇಲ್ಲಿ ಯಾರೂ ನಾನು ಮಾಡಿದ್ದೀನಿ ಅಂತ ಇಲ್ಲಿ ಎಲ್ಲ ಯಾವುದೇ ಒಂದು ವಸ್ತುಗಳು ನೋಡಿ ಅದರಲ್ಲಿ ಯಾರು ತಮ್ಮ ಹೆಸರು ಬರೆಸ್ಕೊಂಡಿಲ್ಲ. ಅವ್ರ ಪಾಡಿಗೆ ಅವರು ಕೊಟ್ಬಿಟ್ಟು ತಮ್ಮ ಒಂದು ಏನು ಸೇವೆ ಅಳಿಲ್ ಸೇವೆ ಮಾಡಬೇಕು ಅಂತಿದ್ರು ಆ ಅಳಿಲ್ ಸೇವೆನೂ ಮಾಡಿದ್ದಾರೆ. ನನ್ನ ಈ ಮೂಲಕ ಅಪೀಲ್ ಏನಂತಂದ್ರೆ, ಜನಗಳಿಗೆ ನಿಮ್ಮ ಕೈಯಲ್ಲಿ ಆಗದೆ ಹೋದರೆ ನಮ್ಮಂಥ ಸಂಸ್ಥೆಗಳಿಗೆ ನಿಮಗೆ ತಿಳಿಯುವ ಸ್ಲಮ್ಗಳಲ್ಲಿ ಅಥವಾ ನಿಮಗೆ ತಿಳಿದಿರುವ ಬಡತನದಿಂದ ರೇಖೆಯಿಂದ ಕೆಳಗಿರೋ ಅಂಥ ಮಕ್ಕಳುಗಳನ್ನ ನಮ್ಮ ನೆಲೆ ಕರ್ಕೊಂಬನ್ನಿ. ನಾವು ಅವ್ರಿಗೆ ಮೂಲತಃ ಎಲ್ಲ ಸೌಕರ್ಯಗಳನ್ನ ಕೊಟ್ಟು ಅವರ ಜೀವನದಲ್ಲಿ ನಮ್ಮ ಹಾಗೆ ಮೇನ್ ಸ್ಟ್ರೀಮಿಗೆ ಬರೋಕ್ಕೆ ಸಪೋರ್ಟ್ ಮಾಡ್ತೀವಿ. ಉತ್ತಮ ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಹಸಿವು ಮುಕ್ತ, ಸ್ವಾವಲಂಬಿ, ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ನಾವು ನೀವು ಒಟ್ಟಿಗೆ ಕೈಜೋಡಿಸೋಣ. ಬನ್ನಿ. ನೆಲೆ ಭರವಸೆಯ ಬೆಳಕು. ನೆಲೆ ಭರವಸೆಯ ಬೆಳಕು. ನೆಲೆ ಭರವಸೆಯ ಬೆಳಕು. ನೆಲೆ ಭರವಸೆಯ ಬೆಳಕು. ನೆಲೆ ಭರವಸೆಯ ಬೆಳಕು.